ಕೊಡಗು ವಿಶ್ವವಿದ್ಯಾನಿಲಯವೊಂದ ಮುಚ್ಚುವ ಪ್ರಯತ್ನ ಮಾಡಿದರೆ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ವಕೀಲ ಸೋಮಲೋಕನಾಥ್ ಹೇಳಿದ್ದಾರೆ. ವಿರಾಜಪೇಟೆಯಲ್ಲಿ ನಾಗರಿಕರ ಹೋರಾಟ ಸಮಿತಿ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸರ್ಕಾರ ವಿಶ್ವವಿದ್ಯಾನಿಲಯವೊಂದ ಮುಂದುವರಿಸಲು ಅವರ ಬಳಿ ಹಣ ಇಲ್ಲದೆ ದಿವಾಳಿಯಾಗಿದೆ ಹಾಗೂ ಖಜಾನೆ ಖಾಲಿಯಾಗಿದೆ ಎಂದರು. ಸಂಸ್ಥೆಯೊಂದ ಮುಚ್ಚುವ ಪ್ರಯತ್ನ ಮಾಡಿದರೆ ಸರ್ಕಾರದ ವಿರುದ್ಧ ಕೊಡಗಿನಾದ್ಯಂತ ವಿವಿಧ ಸಂಘಗಳ ಜೊತೆ ಸೇರಿ ಉಗ್ರ ಹೋರಾಟವನ್ನು ನಡೆಸಲಾಗುತ್ತೆ ಎಂದರು. ವಿಶ್ವವಿದ್ಯಾಲಯವನ್ನು ರದ್ದು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಚಿಂತಿಸ್ತಾ ಇದೆ ಅಂಥೇಳಿ ತಿಳಿದುಬಂದಿದೆ. ಅದನ್ನು ರದ್ದು ಮಾಡುವುದನ್ನು ನಾವು ನಾಗರಿಕ ಸಮಿತಿ ಸಹ ನಾವು ಅದನ್ನು ವಿರೋಧಿಸ್ತೇವೆ. ಮತ್ತು ಯಾಕೆ ವಿರೋಧಿಸ್ತೇವೆ ಅದರ ಬಗ್ಗೆ ಹೆಚ್ಚಿನ ವಿವರವನ್ನು ನಮ್ಮ ಪ್ರಮುಖರಾದಂತಹ ಸೋಮಲೋಕನಾಥ್ ಅವರು ಈಗ ನಿಮಗೆ ವಿವರಿಸುತ್ತಿದ್ದಾರೆ. ಗೋಷ್ಠಿಯಲ್ಲಿ ನನ್ನೊಂದಿಗೆ ನಮ್ಮ ನಾಗರಿಕ ಸಮಿತಿಯಂತಹ ಪ್ರಮುಖರಾದಂತಹ ಸೋಮಲೋಕನಾಥ್ ವಕೀಲರಿದ್ದಾರೆ. ನಮ್ಮ ಮತ್ತೊಬ್ಬ ಪ್ರಮುಖರಾದಂತಹ ದಿಲೀಪ್ ಅವರಿದ್ದಾರೆ. ಹಿರಿಯ ವೈದ್ಯರು ಹಾಗೂ ನಾಗರಿಕ ಹೋರಾಟ ಸಮಿತಿಯ ಸದಸ್ಯರಾದ ಡಾಕ್ಟರ್ ದುರ್ಗಾಪ್ರಸಾದ್ ಮಾತನಾಡಿ, ಹಿಂದೆ ಇದ್ದಂತಹ ಸರ್ಕಾರ ಕೊಡಗಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಮೊದಲ ಬಾರಿಗೆ 2010ರಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಅನುಮೋದನೆ ನೀಡಿತ್ತು. ನಂತರ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಆದರೆ ಪ್ರಸ್ತುತ ಸರ್ಕಾರ ಇದನ್ನು ಮುಂದುವರಿಸಿಕೊಂಡು ಹೋಗುವಂತೆ ಮನವಿ ಮಾಡಿದರು. ಈ ಸಂದರ್ಭ ನಾಗರಿಕ ಸಮಿತಿಯ ಶಫೀರ್ ಪಾಲ್ಗೊಂಡಿದ್ದರು. ಆಡಳಿತ ವ್ಯವಸ್ಥೆ ಹೇಗಿದೆ ಅಂದರೆ 2010ರಲ್ಲಿ ಕೊಡಗು ವಿಶ್ವವಿದ್ಯಾಲಯಕ್ಕೆ ಶಿಲಾನ್ಯಾಸ ಆಗುತ್ತೆ. 2014ನೇ ಇಸ್ವಿನಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪ್ರಾರಂಭಿಸ್ತಾರೆ. ಈ ಎರಡು ಈವೆಂಟ್ಗಳ ನಡೆದ ನಂತರ ವಿಶ್ವವಿದ್ಯಾಲಯದ ಆಡಳಿತ ವರ್ಗ ಚೆನ್ನಾಗಿ ವ್ಯವಸ್ಥಿತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಈ ನಿರ್ವಹಿಸ್ತಿರುವಂಥ ಸಂದರ್ಭದಲ್ಲಿ ಇಂದಿನ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಂಗೆ ಕೊಡಗಿನ ವಿಶ್ವವಿದ್ಯಾಲಯವನ್ನು ಮುಚ್ಚೋದಕ್ಕೆ ಏನೇನು ಕ್ರಮಗಳನ್ನು ತಗೋಬೇಕು ಅದ್ರ ಬಗ್ಗೆ ಕಾರ್ಯಪ್ರವೃತ್ತವಾಗಿದೆ. ಯಾತಕ್ಕೆ ಇವರು ಮುಚ್ಚುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸರಿಯಾದ ಕಾರಣಗಳಿಲ್ಲ. ಮೇಲ್ನೋಟಕ್ಕೆ ಕಂಡು ಬರೋದೇನು ಅಂದರೆ ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ ಅಂತ. ಖಜಾನೆ ಖಾಲಿಯಾಗಿದೆ ಅಂದ್ಬಿಟ್ಟಿದ್ದೇನೆ ರಾಜಕಾರಣಿಗಳು ಅವರು ಭತ್ಯೆ ಏನು ತಗೊಳ್ಳದೆ ಬಿಡ್ತಾ ಇಲ್ಲ. ರಾಜಕಾರಣಿಗಳಿಗೆ ಪೆನ್ಷನ್ ಏನು ನಿಂತಿಲ್ಲ. ರಾಜಕಾರಣಿಗಳಿಗೆ ಏನೇನು ಸೌಲಭ್ಯಗಳು ಬೇಕೋ ಅದನ್ನು ತಗೊಳ್ಳದೆ ಏನು ನಿಲ್ಲಿಸಿಲ್ಲ. ಅಭಿವೃದ್ಧಿ ಅನ್ನೋ ಮಾತನ್ನ ಜನಪ್ರತಿನಿಧಿಗಳು ಬಾಯಿನಲ್ಲಿ ಹೇಳಿ ವಿಶ್ವವಿದ್ಯಾಲಯವನ್ನು ಬಾಗ್ಲು ಹಾಕ್ತೀನಿ ಅನ್ನೋದೇ ಇವರು ಅಭಿವೃದ್ಧಿ ಅನ್ನಂಗಿದ್ರೆ ಇವರು ಯಾವ ರೀತಿ ಆಡಳಿತ ನಡೆಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗುತ್ತೆ.